क्या है इंस्पेक्टर साहब ಈ ನಯಾ ದೋಸ್ತ್ ಯಾರು? ನಿನ್ನಂಥ ಡಕಾಯಿತನಿಗೆ ಸರಿಯಾದ ಜೋಡಿ ಇವನು. ಈ ಊರಿನ ಜಮೀನ್ದಾರಿಯನ್ನು ಕೊಂದು ಇಲ್ಲಿಗೆ ಬಂದಿದ್ದಾನೆ. ಇನ್ಸ್ಪೆಕ್ಟರ್, ಜಮೀನ್ದಾರಿಯನ್ನು ಕೊಂದವನು ನಾನಲ್ಲ. ಸಾಕು ಸುಮ್ಮನೆ, ಎಲ್ಲ ಗೊತ್ತಿದೆ. क्या दोस्त? ದೋಸ್ತ್, ನೀನ್ ನೋಡ್ತಾ ಇದ್ರೆ ನೀನು ಕೊಲೆ ಮಾಡಿಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಯಾಕೆ ನೀನ್ ನಡೆದಿದ್ದಾರೆ? ಏನು ವಿಷಯ? ಅದನ್ನ ಕಟ್ಕೊಂಡು ನಿನಗೆ ಏನಾಗಬೇಕಾಗಿದೆ? ನಿನ್ ಕೆಲಸ ನೀನ್ ನೋಡು. ಬೇಜಾರು ಮಾಡ್ಕೋಬೇಡ. ನಾನು ನಿನ್ನ ಹಿತೈಷಿಯಿಂದ ತಿಳ್ಕೊ. ಏನ್ ನಡೀತು ಹೇಳು. ಏನ್ ಹೇಳಿ? ಅದೊಂದು ದುರಂತವಾದ ಕಥೆ. ಈಗ ನನಗೆ ಅರ್ಥವಾಯ್ತು. ನೀನು ಬಿಲ್ಕುಲ್ ಬುದ್ಧು ಕಣೆಯ. ಆ ಸುಧಾಕರ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆದಿದ್ದಾನೆ. ಒಂದು ನಿನ್ನನ್ನು ಮಟ್ಟ ಹಾಕ್ಬಿಡೋದು, ಎರಡನೇದು ಆ ಜಮೀನ್ದಾರನೇ ಆಸ್ತಿನ ಲಪ್ಟಾಯಿಸ್ಬಿಡೋದು. ಅಲ್ಲ, ಸತ್ಯ ಹೇಳ್ಬಿಟ್ರೆ ನಿನ್ನನ್ನು ಬಿಟ್ಟು ಬಿಡ್ತಾರೆ ಅಂತ ತಿಳ್ಕೊಂಡ್ಯಾ? ಅದೇ ತಪ್ಪು. ಅಂತ ಸತ್ಯ ಹರಿಶ್ಚಂದ್ರನ ಕೈಲೇ ಸುಳ್ಳು ಹೇಳ್ತದೆ ಈ ಪ್ರಪಂಚ. ಸತ್ಯನ ತಮಗೆ ಬೇಕಾದಾಗ ಬದಲಾಯಿಸ್ಕೊಂಡು ನಿನ್ನನ್ನು ಗಲ್ಬರ್ಗ್ ಹಾಕ್ಸೋದು ಖಂಡಿತ. ನಾನು ಗಲ್ಬರ್ಗ್ ಹೋಗೋದಕ್ಕೆ ಹಿಂಜರಿಯೋದಿಲ್ಲ. ಆದ್ರೆ ಅದಕ್ಕೆ ಮುಂಚೆ ಆ ದ್ರೋಹಿ ಸುಧಾಕರ ಅವನ ಮೇಲೆ ನಾನು ಮುಯಿ ತೀರ್ಸ್ಕೋಬೇಕು. ಅದೊಂದು ಅವಕಾಶ ನನಗೆ ಸಿಕ್ಕಿದ್ರೆ ಸಾಕು. ಹಾಗೆ ಮೇರೆ ಸಾಥ, ನಿನ್ನ ಆಸೆನ ನಾನು ಪೂರೈಸ್ತೀನಿ. ಕೆಂಚ, ನಾನು ಕಾಶ್ಮೀರದ ಕಡೆ ಹೋಗ್ತಾ ಇದ್ದೀನಿ. ಬರೋದು 6-7 ತಿಂಗಳಾಗತ್ತೆ. ಮನೆ ಕಡೆ ಜೋಪಾನ ಆಗಲಿ. ಮಲ್ಲ ಬುದ್ಧಿ ತಗೋ. ನಾನು ಹೇಳಿದ ಜ್ಞಾಪಕ ಇದೆ ತಾನೇ? ಬುದ್ಧಿ ಹಾ. ರಮಣ, ಹರಿಸಿಂಗ್, ಯಾರು? ನಿಮ್ಮ ಯಜಮಾನ? ನಂಗೆ ಗೊತ್ತಿಲ್ಲ. ಮಗಳ್ತೀಯ ಇದ್ದು? ಅವರು ಕಾಶ್ಮೀರ್ ಕಡೆ ಹೊಟ್ಟೋದ್ರು ಬುದ್ಧಿ. ಏನ್ ಮಾಡೋದು ಹರಿಸಿಂಗ್? ಕಷ್ಟಪಟ್ಟಿದ್ದೆಲ್ಲ ವ್ಯರ್ಥ ಆಗೋಯ್ತು. ಪಾಪಿ ಎಲ್ಲೋ ಹೊಟ್ಟೋಗ್ಬಿಟ್ಟಿದಾನಲ್ಲ. ಫಿಕ್ರ್ ಮತ್ ಕರೋ. ನಾಳೆ ಭರವಸೆ ಇಡು ಸಿಪಾಯಿ, ಭರವಸೆ ಇಡು. ಚಲೋ, ಮೊದಲು ಮನೆ ಪರಿಸ್ಥಿತಿ ಏನಾಗಿದೆ ನೋಡೋಣ. ಇದೇ ಚಂಬಲ್ ನದಿ. ಈ ನದಿಯು ಅನೇಕ ವರ್ಷಗಳ ಹಿಂದಿನಿಂದಲೂ ತಾನು ಹರಿದ ಭೂಮಿಯನ್ನೆಲ್ಲ ಕೊರೆದು ದೊಡ್ಡ ದೊಡ್ಡ ಕಣಿವೆಗಳನ್ನಾಗಿ ಮಾಡಿದೆ. ಇವೇ ಆ ಕಣಿವೆಗಳು. ಒಮ್ಮೆ ಒಳಗೆ ಹೋದೆವೆಂದರೆ ಮತ್ತೆ ಹಿಂದಕ್ಕೆ ಬರಲು ಸಾಧ್ಯವೇ ಇಲ್ಲದಂತಹ ಭಯಂಕರ ಡಕಾಯತರ ಆವಾಸ ಸ್ಥಾನವಾದ ಈ ಚಂಬಲ್ ಕಣಿವೆಗೆ ಹರಿಸಿಂಗ್ ಸಿಪಾಯಿ ರಾಮುವನ್ನು ಕರೆತರುತ್ತಾರೆ. ಚಂಪಾಬಾಯನ್ ನಿಮ್ ತಂದೆ ಬರ್ತಾ ಇದ್ದಾರೆ. ಜೊತೆನಲ್ಲಿ ಇನ್ನೊಬ್ರು ಯಾರು ಇದ್ದಾರೆ. ಚೆನ್ನಾಗಿದ್ದೀನಿ ಬಾಪು. ಯಾಕೆ ಬಾಪು ಇಷ್ಟಡ ಮಾಡ್ಬಿಟ್ರಿ ನೀವು ಬರೋಕೆ? ನಿಮ್ಗೇನಾಗೋಯ್ತೋ ಏನೋ ಅಂತ ನಮ್ಗೆಲ್ಲ ತುಂಬಾ ಯೋಚನೆ ಆಗಿತ್ತು. ಹೋಗಿದ್ ಕೆಲ್ಸ ಆಯ್ತೆ?
ನಮ್ಮ ಅಣ್ಣನ ಕೊಂದ ದ್ರೋಹಿನ ಮೈಸೂರವರೆಗೂ ಒಟ್ಟಿಸ್ಕೊಂಡು ಹೋಗಿ ಅವನ ಮೇಲೆ ಸೇಟ್ ತೀರಿಸ್ಕೊಂಡ್ಬಿಟ್ಟೆ ಚಂಪಾ. ಆದ್ರೆ ಅಷ್ಟರಲ್ಲೇ ಪೊಲೀಸರು ನನ್ನನ್ನು ಹಿಡಿದು ಬಿಟ್ರು. ಪೊಲೀಸ್ನವ್ರು ಹಿಡಿದ್ಬಿಟ್ರ? ಹ್ಯಾಕ್ ತಪ್ಪಿಸ್ಕೊಂಡ್ ಬಂದ್ರಿ? ಈ ಹರಿಸಿಂಗನ ಹಿಡಿದಿಡುವಂತ ಜೈಲ್ ಖಾನೆ ನಮ್ಮ ದೇಶದಲ್ಲಿ ಇನ್ನೂ ಕಟ್ಟಿಲ್ಲ ಚಂಪಾ. ಬಾಪು, ಇವ್ರು ಯಾರು? ಇವನು ನನ್ನ ನಯಾತು ರಾಮು ಅಂತ ಹೆಸರು. ಮಿಲಿಟರಿಲಿದ್ದ, ಮಹಾವೀರ ಚಕ್ರ ಪಡೆದಿದ್ದಾನೆ. ನನ್ನ ಮಗಳು ಚಂಪಾ. ರಾಮ್ ರಾಮ್ ಸಿಪಾಯಿ. ರಾಮ್ 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 ರಾಮ್. ನೀನ್ ಇಲ್ಲಿಗೆ ಬಂದಿದ್ದು ನಮ್ಗೆಲ್ಲ ತುಂಬಾ ಸಂತೋಷ. ನಿಮ್ಮನ್ನೆಲ್ಲ ನೋಡಿದ್ದು ನನಗೂ ಅಷ್ಟೇ ಸಂತೋಷ. ಬಹುತ್ ಅಚ್ಚಾ है ಸರ್ದಾರ್. 60 ದಾಟುತ್ತಲೂ ನಿಮ್ ಬುದ್ಧಿ ಖರಾಬ್ ಆಗೋಯ್ತೇನು? ಟಕಾಯಿತರ ಗುಂಪಿಗೆ ಸಿಪಾಯಿನ ಕರ್ಕೊಂಡ್ ಬಂದಿದ್ರಲ್ಲ, ಕೋಳಿ ಗುಂಪು ನರಿನ್ ಕರ್ಕೊಂಡ್ ಬಂದಾಗೆ. ಏ ಕ್ಯಾ ಸರ್ದಾರ್ ಏ? ಅಷ್ಟು ಹಗುರವಾಗಿ ತಿಳ್ಕೊಬೇಡ ಲಾಕ್ಷನ್ ಸಿಂಗ್. ನಾನ್ ತಪ್ಪಿಸ್ಕೊಳ್ಳೋದಕ್ಕೆ ಇವನೇ ಸಹಾಯ ಮಾಡಿದ್ದು ಗೊತ್ತೇನು? ಇವನ್ ಇನ್ಮೇಲೆ ನಮ್ ಜೊತೆಲೇ ಇರ್ತಾನೆ. ಚಂಪಾ, ರಾಮು ಪ್ರಯಾಣದಲ್ಲಿ ತುಂಬಾ ಆಯಾಸ ಪಟ್ಟಿದ್ದಾನೆ. ಅವನ್ ಇಳ್ಕೊಳ್ಳೋದಕ್ಕೆಲ್ಲ ಏರ್ಪಾಡು ಮಾಡಿ ನಾನು ಇವನ್ನೆಲ್ಲ ಮಾತಾಡ್ಸ್ಕೊಂಡು ಬರ್ತೀನಿ. ಹೋಗು ರಾಮ್. ಆವ ಸಿಪಾಯಿ. ಸಂಕೋಚ ಮಾಡ್ಕೋಬೇಡ. ನಿಂಗೇನಾದ್ರೂ ಬೇಕಾದ್ರೆ ನನ್ನ ಕೇಳು, ನಾ ತಂದ್ಕೊಡ್ತೀನಿ. ಅರೆ, ಅಷ್ಟೊತ್ತಿಂದ ನಾನು ಒಬ್ಳೆ ಮಾತಾಡ್ತಾ ಇದ್ದೀನಿ, ಸುಮ್ಮನೆ ನಿಂತಿದೆಯಲ್ಲ. ಸಿಪಾಯಿ, ಏನ್ ಯೋಚನೆ ಮಾಡ್ತಿದ್ಯಾ? ಚೆನ್ನಾಗಿದೆ. ನಾ ಹೇಳಿದ್ದೆಲ್ಲ ಅರ್ಥ ಆಯ್ತಾ? ಸರಿ, ನಾ ಇನ್ನು ಬರ್ತೀನಿ. ಅವನು ಇಷ್ಟೆಲ್ಲ ದುಃಖ ಅನುಭವಿಸಿದ್ ಸಾಲದು ಅಂತ ನಾವಿಬ್ರು ಜೈಲಿನಿಂದ ತಪ್ಪಿಸ್ಕೊಂಡು ಬರೋ ಹೊತ್ತಿಗೆ ಅವನ ಮನೇನೇ ಸುಟ್ಟು ಉರಿತಿತ್ತು. ತನ್ನವರು ಅಂತ ಇದ್ದವ್ರನ್ನೆಲ್ಲ ಕಳ್ಕೊಂಡು ಅವನಿಗೆ ಹುಚ್ಚು ಹಿಡಿದೇ ಇದ್ದಿದ್ದೇ ಹೆಚ್ಚು. ಪಾಪ, ಅಂತ ಒಳ್ಳೆ ಮನುಷ್ಯನ್ಗೆ ಇಷ್ಟೊಂದು ಕಷ್ಟ. ಅವ್ರು ಯಾವಾಗ್ಲೂ ಆಲೋಚನೆ ಮಾಡ್ತಿರೋದನ್ನ ನೋಡೇ ನಾನು ಅನ್ಕೊಂಡೆ ಅವ್ರೇನೋ ಭಾರಿ ದುಃಖ ನುಂಗ್ತಿದ್ದಾರೆ ಅಂತ. ಪಾಪು, ನೀವ್ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದದ್ದು ಬಹುತ್ ಅಚ್ಚಾ ಹೂವ. ಇಲ್ಲಾದ್ರೂ ಅವರೆಲ್ಲಾ ದುಃಖನೂ ಮರಿಬಹುದು. ನಾನಿನ್ ಹೋಗೋರು ರೋಟಿ ಕೊಟ್ಬಿಡ್ತೀನಿ. ಅಚ್ಚಾ ಬೇಟಿ. ಯಾಕೆ ಕಣ್ಣೀರ್ ಹಾಕ್ತಿದೀಯಾ? ಗಂಡಸಿನ ಕೆನ್ನೆ ಮೇಲೆ ಈ ಕಣ್ಣೀರ್ ಚೆನ್ನಾಗ್ ಕಾಣಿಸೋದಿಲ್ಲ, ಖಂಡಿತ ಚೆನ್ನಾಗ್ ಕಾಣಿಸೋದಿಲ್ಲ. ನೋಡು ಸಿಪಾಯಿ, ಕಷ್ಟ ಅನ್ನೋದು ಮನುಷ್ಯನಿಗೆ ಬರದೆ ಮರಕ್ ಬರುತ್ತೆ. ಯಾವುದು ನಡೆದು ಹೋಯ್ತು ಅದು ಮುಗಿದು ಹೋಯ್ತು. ಅದಕ್ಕೋಸ್ಕರ ಅದೇನ್ ಪ್ರಯೋಜನ? ನಿನ್ಗೋಸ್ಕರ ರೋಟಿ ಮಾಡ್ಕೊಂಡ್ ಬಂದಿದ್ದೀನಿ, ತಿನ್ನು. ಬೇಡ ಚಂಪ, ನನಗೆ ಯಾಕೋ ಹಸಿವಿಲ್ಲ ಇವತ್ತು. ಹಾಗೆಲ್ಲ ಹೇಳ್ಬಾರ್ದು ಸಿಪಾಯಿ. ರೋಟಿ ಅನ್ನೋದು ದೇವ್ರು ಕೊಟ್ಟಿದ್ದು, ಅದನ್ನ ಬೇಡ ಅನ್ಬಾರ್ದು. ತಗೋ, ತಿನ್ನು. ಸಿಪಾಯಿ, ಸಿಪಾಯಿ, ರಾತ್ರಿ ಚೆನ್ನಾಗಿ ನಿದ್ದೆ ಬಂತ? ಚೆನ್ನಾಗಿ ನಿದ್ರೆ ಬಂತ. ತಗೋ, ನಿಂಗೋಸ್ಕರ ಚಾಯ್ ತಂದಿದ್ದೀನಿ. ನನಗೆ ಮುಖ ತೊಳೆದ ಟೀ ಕುಡಿದ ಅಭ್ಯಾಸ ಇಲ್ಲ ಬೆಳಿಗ್ಗೆ ಹೊತ್ತು. ಅಚ್ಚಾ, ಹೇಗಿದೆ ನಮ್ಮ ವಾತಾವರಣ? ಮನಸ್ಸು ಹಿಡಿಸ್ತಾ? ತುಂಬಾ ಚೆನ್ನಾಗಿದೆ.
ಏನೋ ಒಂಥರ ಹೊಸ ವಾತಾವರಣ ಅಲ್ಲ? ಅಬ್ಬ ಕೊನೆಗೂ ನಗ್ಬಿಟ್ಟಿಯಲ್ಲ. ನೀನ್ ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರ್ಬೇಕು ಸುಖಾಯಿ. ನೀನ್ ಹೋಗಿ ಬೇಗ ಮುಖ ತೊಳ್ಕೊಂಡ್ ಬಂದ್ಬಿಡು, ನಾನ್ ಬಿಸಿ ಚಾಯ್ ತಂದು ಕೊಡ್ತೀನಿ. ಸರಿ.